ದೊಡ್ಡ ಟೇಬಲ್ ಮೇಲೆ ಬಟ್ಟೆ, ಬಣ್ಣ ಬಣ್ಣದ ದಾರಗಳು, ಕತ್ರಿ ಎಲ್ಲ ಹರಡು ಬಿದ್ದಿರುತ್ತೆ. ಗೋಪಾಲ್ ಕತ್ರಿ ತಗೊಂಡು ಕೆಂಪು ಬಣ್ಣದ ರೇಷ್ಮೆ ಬಟ್ಟೆನ ಕಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅವನೇನೋ ಚಿಂತೆ ಮಾಡ್ತಾ ಇದ್ದಾನೆ. ಆಗ ಬಿರ್ಜು ಬಟನ್ಗಳ ಡಬ್ಬಿ ತಗೊಂಡು ಒಳಗಡೆ ಬರ್ತಾನೆ. ಡಬ್ಬಿ ಅವನ್ ಕೈಯಿಂದ ಬಿದ್ದೋಗುತ್ತೆ. ಮತ್ತೆ ಬಟನ್ಗಳೆಲ್ಲ ಗೋಪಾಲ್ ಟೇಬಲ್ ಮೇಲೆ ಹರಡಿಕೊಳ್ಳುತ್ತೆ. ಗೋಪಾಲ್ ಕೋಪದಿಂದ ಕೈಯಲ್ಲಿದ್ದ ಕತ್ರಿನ ದೂರ ಎಸಿತಾನೆ. ಬಿರ್ಜು, ನೀನ್ ಯಾವಾಗ್ಲೂ ಹೀಗೆ ಹಾಳು ಮಾಡ್ಬಿಡ್ತೀಯ. ನೋಡಿಲ್ಲಿ ಏನ್ ಮಾಡಿದ್ಯಾ ಅಂತ. ನಾನಿಲ್ಲಿ ಇಲ್ಲಿನ ರಾಜನ ಮಂತ್ರಿಗೋಸ್ಕರ ಹೊಸ ಕುರ್ತಾನ ಹೊಲಿತಾ ಇದ್ರೆ ನೀನ್ ಅಲ್ಲಿ ಬಟನ್ ಹಾಕ್ತಾ ಕೂತಿದ್ಯಲ್ಲ. ನೀನ್ ಕೆಲ್ಸದ ಮೇಲೆ ಗಮನನೇ ಕೊಡ್ತಾ ಇಲ್ಲ. ನೀನ್ ನನ್ ಮೇಲೆ ಯಾವಾಗ್ಲೂ ಕಿರ್ಚಾಡ್ತಾನೆ ಇರ್ತೀಯ ಗೋಪಾಲ್. ನಾನು ಬೇಕಂತ ಬಟನ್ ಬೀಳಿಸ್ಲಿಲ್ಲ. ನೀನು ಬಟ್ಟೆನ ತಪ್ಪಾಗಿ ಕತ್ತರಿಸ್ತಾ ಇದೀಯಾ. ನೀನೇನಾದ್ರೂ ನನ್ನ ಮಾತು ಕೇಳಿದ್ರೆ ನಮ್ಮ ಅಂಗಡಿ ಪರಿಸ್ಥಿತಿ ಈ ರೀತಿ ಆಗ್ತಿರ್ಲಿಲ್ಲ. ನಾವ್ ಯಾವಾಗ್ಲೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡೋಕ್ ಆಗೋದೇ ಇಲ್ಲ. ಗೋಪಾಲ್ಗೆ ಇನ್ನೂ ಜಾಸ್ತಿ ಸಿಟ್ಟು ಬರುತ್ತೆ. ಆಗ ಬಿರ್ಜು ಬಟ್ಟೆನ ತನ್ನ ಕಡೆ ಎಳಿತಾನೆ. ಗೋಪಾಲ್ ಬಟ್ಟೆನ ವಾಪಸ್ ತನ್ನ ಕಡೆ ಎಳಿತಾನೆ. ಮತ್ತೆ ಇದೇ ಎಳೆದಾಟದಲ್ಲಿ ಬಟ್ಟೆ ಮಧ್ಯದಲ್ಲಿ ಹರಿದು ಹೋಗುತ್ತೆ. ಇಲ್ಲಿ ನೋಡಿಲ್ಲಿ, ನೀನು ರಾಜನ ಮಂತ್ರಿಯ ಬೆಲೆ ಬಾಳೋ ಬಟ್ಟೆನ ಹರಿದು ಬಿಟ್ಟೆ. ಈಗ ನಾವು ಅವ್ರಿಗೆ ಏನು ಉತ್ತರ ಕೊಡೋದು? ನೀನ್ ಈ ರೀತಿ ಹಠ ಮಾಡೋದ್ರಿಂದನೇ ನಮ್ಮ ಅಂಗಡಿನ ನಾವು ಮುಚ್ಚಬೇಕಾಗುತ್ತೆ. ನನಗ್ ಸಿಕ್ಕಿರೋ ಕೆಟ್ಟ ಜೊತೆಗಾರ ನೀನು. ಗೋಪಾಲ್, ತಪ್ಪು ನಿಂದು. ನೀನ್ ಯಾವಾಗ್ಲೂ ತಪ್ಪು ನನ್ ಮೇಲೆ ಹಾಕ್ತೀಯ. ಎಲ್ಲಿವರೆಗೂ ನಾವಿಬ್ರು ಜಗಳ ಮಾಡ್ತಾನೆ ಇರ್ತೀವೋ ಅಲ್ಲಿವರೆಗೂ ನಮ್ಮ ಅಂಗಡಿ ನಷ್ಟದಲ್ಲೇ ನಡೆಯುತ್ತೆ. ನನಗ್ ನಿನ್ ಜೊತೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ. ಅವರಿಬ್ರು ಅಲ್ಲೇ ಜಗಳ ಆಡ್ತಾರೆ. ಮತ್ತೆ ಕೆಲ್ಸನ ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮಾರ್ಕೆಟ್ ಪೂರ್ತಿ ತುಂಬಿದ ಹಾಗೆ ಕಾಣ್ತಿದೆ. ಗೋಪಾಲ್ ಮತ್ತೆ ಬಿರ್ಜು ಇಬ್ರು ಅಲ್ಲಿಗೆ ಬರ್ತಾರೆ. ಇಬ್ರು ಒಂದು ಬೆಂಚ್ ಮೇಲೆ ಕೂತ್ಕೋತಾರೆ. ಅವರಿಬ್ರು ಇನ್ನೂ ಒಬ್ರ ಮೇಲೊಬ್ರು ಕೋಪ ಮಾಡ್ಕೊಂಡಿದ್ದಾರೆ. ಅಷ್ಟೊತ್ತಿಗೆ ರಾಜನ ಮಂತ್ರಿ ವಿಕ್ರಮ್ ಅಲ್ಲಿಗೆ ಬರ್ತಾನೆ. ಅವರನ್ನ ನೋಡ್ತಿದ್ದ ಹಾಗೆ ಗೋಪಾಲ್ ಮತ್ತೆ ಬಿರ್ಜು ಎದ್ ನಿಂತ್ಕೋತಾರೆ. ಗೋಪಾಲ್, ಬಿರ್ಜು, ನನ್ನ ಹೊಸ ಬೆಲೆ ಬಾಳೋ ಕುರ್ತಾ ಎಲ್ಲಿದೆ? ನಾಳೆ ಸಂಜೆ ಅರಮನೆಯಲ್ಲಿ ದೊಡ್ಡ ಉತ್ಸವ ಇದೆ. ನನಗೆ ಆ ಕುರ್ತಾ ಈಗಲೇ ಬೇಕು. ನನ್ನ ಕೆಲಸ ಸರಿಯಾದ ಸಮಯಕ್ಕಾಗ್ಲಿಲ್ಲ ಅಂದ್ರೆ ನಿಮ್ಮ ಅಂಗಡಿಗೆ ನಾನು ಬೀಗ ಹಾಕಿಸ್ಬಿಡ್ತೀನಿ. ಮಂತ್ರಿಗಳೇ, ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ಕೆಲಸ ಮಾಡ್ಬೇಕಾದ್ರೆ ಬಟ್ಟೆ ಮಧ್ಯದಲ್ಲೇ ಹರಿದೋಯ್ತು. ಮಂತ್ರಿಗಳೇ, ಬಟ್ಟೆ ನನ್ನಿಂದ ಹರಿದೋಗಿಲ್ಲ. ಗೋಪಾಲ್ ಅದನ್ನ ತಪ್ಪಾಗಿ ಎಳೆದು ಬಿಟ್ಟ. ವಿಕ್ರಮ್ಗೆ ತುಂಬಾ ಕೋಪ ಬರುತ್ತೆ. ಅವನು ಅವರಿಬ್ಬರ ಮಾತನ್ನ ಮಧ್ಯದಲ್ಲೇ ಕಟ್ ಮಾಡ್ತಾನೆ. ನನಗೆ ನೀವಿಬ್ರು ಮಾಡೋ ಈ ಜಗಳದಿಂದ ಏನು ಆಗ್ಬೇಕಾಗಿಲ್ಲ. ನಿಮ್ಮಿಬ್ರು ಮಧ್ಯದಲ್ಲಿ ಯಾವುದೇ ತಾಳಮೇಳನೇ ಇಲ್ಲ. ನಾಳೆ ಬೆಳಿಗ್ಗೆ ಒಳಗೆ ನನ್ನ ಕುರ್ತಾ ನನಗೆ ಸಿಗ್ಲಿಲ್ಲ ಅಂದ್ರೆ ನಿಮಗೆ ಶಿಕ್ಷೆ ಆಗುತ್ತೆ. ನಾನು ಕೇಳಿದೀನಿ, ಬೆಟ್ಟದ ಆ ಕಡೆ ಜುಡ್ವಾಪುರ ಅನ್ನೋ ಜಾದೂ ಊರಿದೆ. ಅಲ್ಲಿನ ಜನಗಳು ಜಗಳ ಮಾಡದೆ ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಹೋಗಿ ಅವ್ರ ಹತ್ರ ಸ್ವಲ್ಪ ಕಲ್ತ್ಕೊಳ್ಳಿ. ಹೀಗ್ ಹೇಳಿ ವಿಕ್ರಮ್ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಗೋಪಾಲ್ ಮತ್ತೆ ಬಿರ್ಜು ಒಬ್ರನ್ನೊಬ್ರು ನೋಡ್ಕೋತಾರೆ. ಅವರಿಬ್ರಿಗೂ ಈಗ್ಲೂ ಕೋಪ ಕಮ್ಮಿ ಆಗಿಲ್ಲ. ಆದ್ರೂ ಇಬ್ರು ವಿಕ್ರಮ್ ಮಾತಿಗೆ ಒಪ್ಕೋಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಗೋಪಾಲ್ ಮತ್ತೆ ಬಿರ್ಜು ಇಬ್ರು ಜುಡ್ವಾಪುರ್ ಕಡೆಗೆ ಹೊರಡ್ತಾರೆ. ದಾರಿಯಲ್ಲಿ ಕೂಡ ಅವರಿಬ್ರು ಒಬ್ರಿಂದ ಒಬ್ರು ತುಂಬಾ ದೂರದಲ್ಲೇ ಓಡಾಡ್ತಿರ್ತಾರೆ. ಆಗ ಅವರಿಗೆ ಇದ್ದಕ್ಕಿದ್ದ ಹಾಗೆ ಯಾವುದೋ ಕಾಡು ಪ್ರಾಣಿ ಗರ್ಜಿಸಿದ ಶಬ್ದ ಕೇಳುತ್ತೆ. ಇಬ್ಬರಿಗೂ ತುಂಬಾ ಭಯ ಆಗತ್ತೆ. ನೋಡಿದ್ಯಾ, ಒಬ್ಬೊಬ್ರೆ ಹೋದ್ರೆ ಎಷ್ಟು ಅಪಾಯ ಅಂತ. ನಾವ್ ಈ ರೀತಿ ಬೇರೆ ಬೇರೆಯಾಗಿ ಹೋದ್ರೆ ಆ ಜಾದೂ ಊರಿನ ತಲುಪೋದಕ್ಕೆ ಆಗೋದೇ ಇಲ್ಲ. ಸರಿ, ಈ ಸರಿ ನಾನು ನಿನ್ ಮಾತನ್ನ ಒಪ್ಕೋತೀನಿ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ನಾನು ನನಗ್ ಬೇಕಾದಂಗೆ ಕೆಲಸ ಕಲಿತೀನಿ. ನಡಿ, ಈಗ ತಡ ಮಾಡೋದ್ ಬೇಡ. ಇಬ್ರು ಆ ಮಾತನ್ನ ಒಪ್ಕೊಂಡು ಒಟ್ಟಿಗೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ಸಾಯಂಕಾಲ ಗೋಪಾಲ್ ಮತ್ತೆ ಬಿರ್ಜು ಇಬ್ರು ಜುಡ್ವಾಪುರ್ನ ಹೆಬ್ಬಾಗಿಲ ಹತ್ರ ಬರ್ತಾರೆ. ಅಲ್ಲಿ ಇಬ್ರು ಒಂದೇ ರೀತಿ ಕಾಣುವ ವ್ಯಕ್ತಿಗಳು ಒಟ್ಟಿಗೆ ನಿಂತಿರೋದನ್ನ ನೋಡ್ತಾರೆ. ಅವರಿಬ್ರು ಚರಣ್ ಮತ್ತೆ ಶರಣ್ ಆಗಿರ್ತಾರೆ. ಚರಣ್ ಮತ್ತೆ ಶರಣ್ ಇಬ್ರು ಗೋಪಾಲ್ ಮತ್ತೆ ಬಿರ್ಜು ಊರಿನ ಹತ್ರ ಬರ್ತಿರೋದನ್ನ ನೋಡ್ತಾರೆ. ಮತ್ತವರನ್ನ ಅಲ್ಲೇ ತಡೀತಾರೆ. ನಮ್ಮ ಜಾದೂ ಊರು ಜುಡ್ವಾಪುರದ ದ್ವಾರದಲ್ಲೇ ನಿಂತ್ಕೊಳ್ಳಿ. ನಿಮ್ಮ ಮನ್ಸಲ್ಲಿ ತುಂಬಾ ಅಶಾಂತಿ ಇದೆ. ನಮ್ಮೂರೊಳಗೆ ಕಾರಣ ಇಲ್ಲದೆ ಬರೋ ಹಾಗಿಲ್ಲ. ಅಯ್ಯೋ, ನೀವಿಬ್ರಂತೂ ಒಂದೇ ತರ ಕಾಣ್ತಾ ಇದ್ದೀರಲ್ಲ. ನಿಮ್ಮ ಮಾತು ಕೂಡ ಒಂದೇ ತರ ಇದೆಯಲ್ಲ. ನಾವು ತುಂಬಾ ದೊಡ್ಡ ಕಷ್ಟದಲ್ಲಿದ್ದೀವಿ. ನಮಗೆ ನಿಮ್ಮ ಊರಿನ ಜಾದೂ ಬಗ್ಗೆ ಗೊತ್ತಾಯ್ತು. ನಾವಿಬ್ರು ಈ ಊರಿನ ಸಂರಕ್ಷಕರು. ಇಲ್ಲಿ ಪ್ರತಿ ಕೆಲ್ಸನೂ ಕೂಡ ಜವಾಬ್ದಾರಿಯಿಂದ ಮಾಡ್ತಾರೆ. ನೀವು ನಿಜವಾಗ್ಲೂ ಕಲಿಯೋದಕ್ಕೆ ಬಯಸ್ತೀವಿ ಅಂತಂದ್ರೆ ನಿಮ್ಗೆ ಒಳಗಡೆ ಹೋಗೋದಕ್ಕೆ ಅನುಮತಿ ಇದೆ. ಗೋಪಾಲ್ ಮತ್ತೆ ಬಿರ್ಜು ಇಬ್ಬರು ಅವನ ಮಾತನ್ನ ಒಪ್ಕೋತಾರೆ. ನಂತರ ಚರಣ್ ಮತ್ತೆ ಶರಣ್ ಅವರನ್ನ ಊರೊಳಗೆ ಹೋಗೋದಕ್ಕೆ ಬಿಡ್ತಾರೆ.
ಮಾರನೇ ದಿನ ಗೋಪಾಲ್ ಮತ್ತೆ ಬಿರ್ಜು ಚರಣ್ ಮತ್ತೆ ಶರಣ್ ಕೆಲಸ ನೋಡೋದಕ್ಕೆ ಅವರ ಅಂಗಡಿ ಹತ್ರ ಹೋಗ್ತಾರೆ. ಅವರೊಂದು ಬಟ್ಟೆ ಅಂಗಡಿ ಹತ್ರ ಹೋಗ್ತಾರೆ. ಅಲ್ಲಿದ್ದ ಇಬ್ರು ಅವಳಿ ಸಹೋದರರು ಸೇರಿ ಬಟ್ಟೆ ನೇಯ್ತಿರೋದನ್ನ ನೋಡ್ತಾರೆ. ಅವರಿಬ್ರು ಒಬ್ರಿಗೊಬ್ರು ಮಾತಾಡ್ತಿಲ್ಲ, ಆದ್ರೂ ಅವರ ಕೆಲಸ ಮಾತ್ರ ಸರಿಯಾಗಿದೆ. ಇದಂತೂ ಅದ್ಭುತವಾಗಿದೆ. ಇವರಿಬ್ರು ಒಂದೂ ಮಾತನ್ನು ಸಹ ಆಡದೆ ಇಷ್ಟು ಕಷ್ಟವಾದ ಕೆಲ್ಸನ ಹೇಗ್ ಮಾಡ್ತಾ ಇದ್ದಾರೆ? ಇದೇ ನಮ್ಮೂರಿನ ನಿಜವಾದ ಜಾದು ಗೋಪಾಲ್. ಇಲ್ಲಿ ಇಬ್ರು ಸೇರಿ ಒಂದೇ ಕೆಲಸನ ಮಾಡ್ತಾ ಇದ್ರೆ ಅವರು ಬೇರೆ ಬೇರೆ ಯೋಚನೆಗಳನ್ನ ಮಾಡೋದಿಲ್ಲ. ಇವರಿಬ್ರು ಮಧ್ಯೆ ಜಗಳ ನಡೆಯೋದೇ ಇಲ್ವಾ? ಮನ್ಸಲ್ಲಿ ಅಹಂಕಾರ ಮತ್ತೆ ಸ್ವಾರ್ಥ ಇದ್ರೆ ಅವಾಗ ಜಗಳಗಳು ನಡೆಯುತ್ತೆ. ಯಾವಾಗ ನೀವು ಎದುರಿಗಿರೋರ್ ಕಲೆಗೆ ಗೌರವ ಕೊಡ್ತೀರೋ ಅವಾಗ ನಿಮ್ ಕೆಲ್ಸ ಕೂಡ ಹೀಗೆ ಜಾದುವಲಾಗುತ್ತೆ. ಅವರಿಬ್ರು ಯಾರು ಒಬ್ರನ್ನೊಬ್ರು ಕೀಳಾಗಿ ಕಾಣದೆ ಒಟ್ಟಿಗೆ ಕೆಲಸ ಮಾಡ್ತಿರೋದನ್ನ ನೋಡಿ ಬಿರ್ಜು ಮತ್ತೆ ಗೋಪಾಲ್ಗೆ ಆಶ್ಚರ್ಯ ಆಗತ್ತೆ. ಆಮೇಲೆ ಅವರು ಎಳನೀರು ಮಾರೋ ಅಂಗಡಿ ಹತ್ರ ಹೋಗ್ತಾರೆ. ಅಲ್ಲಿ ಅವಳಿ ಸಹೋದರರು ಒಟ್ಟಿಗೆ ಸೇರಿ ಎಳನೀರು ಮಾರ್ತಿರೋದನ್ನ ನೋಡ್ತಾರೆ. ಒಬ್ಬ ಎಳ್ನೀರನ್ನ ಕಟ್ ಮಾಡಿದ್ರೆ ಇನ್ನೊಬ್ಬ ಜನಗಳಿಗೆ ಕೊಡ್ತಾ ಇರ್ತಾನೆ. ಆಮೇಲೆ ಅವರು ಹಳ್ಳಿಯ ಸ್ಕೂಲ್ ಹತ್ರ ಬರ್ತಾರೆ. ಅಲ್ಲಿ ಇಬ್ಬರು ಅವಳಿ ಸಹೋದರಿಯರು ಅವಳಿ ಮಕ್ಕಳಿಗೆ ಪಾಠ ಮಾಡ್ತಿರೋದನ್ನ ನೋಡ್ತಾರೆ. ಒಬ್ಳು ಪಾಠ ಮಾಡ್ತಾ ಇದ್ರೆ ಇನ್ನೊಬ್ಳು ಅದನ್ನೆಲ್ಲ ಬೋರ್ಡ್ ಮೇಲೆ ಬರಿತಾ ಇರ್ತಾಳೆ. ಇದೇ ರೀತಿ ಆ ಹಳ್ಳಿಯಲ್ಲಿ ಅವರು ಇನ್ನೂ ಎಷ್ಟೋ ಜಾಗಗಳಿಗೆ ಹೋಗ್ತಾರೆ. ಅಲ್ಲೆಲ್ಲ ಅವಳಿ ಜವಳಿ ಮಕ್ಕಳು ಸೇರಿ ಒಗ್ಗಟ್ಟಿನಿಂದ ತಮ್ಮ ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ. ಸಂಜೆವರೆಗೂ ಜುಡವಾಪುರ್ನ ಒಗ್ಗಟ್ಟನ್ನ ತೋರಿಸಿದ ಮೇಲೆ ಚರಣ್ ಮತ್ತೆ ಶರಣ್ ಗೋಪಾಲ್ ಮತ್ತೆ ಬಿರ್ಜುನ ಬಟ್ಟೆ ಹೊಲಿಯುವ ಕಾರ್ಯಾಲಯಕ್ಕೆ ಕರ್ಕೊಂಡ್ ಬರ್ತಾರೆ. ಅಲ್ಲೆಲ್ಲ ತುಂಬಾ ಕ್ಲೀನ್ ಆಗಿ ವ್ಯವಸ್ಥಿತವಾಗಿರೋದು ಕಾಣುತ್ತೆ. ಅವರೆದುರುಗೆ ಹೊಳಿತಿದ್ದ ದಾರಗಳು, ಬಟ್ಟೆ, ಸೂಜಿಗಳು ಎಲ್ಲಾನನ್ನೂ ಇಟ್ಟಿರ್ತಾರೆ. ಈಗ ನಿಮ್ಮ ಪರೀಕ್ಷೆಯ ಸಮಯ. ಮಂತ್ರಿ ವಿಕ್ರಮರಿಗೋಸ್ಕರ ನೀವು ಕುರ್ತಾನ ಹೊಲಿಬೇಕು. ಈ ಸೂಜಿ ಸಾಮಾನ್ಯದಂದ್ಕೋಬೇಡಿ. ನೀವೇನಾದ್ರೂ ಇಬ್ರು ಸೇರ್ಕೊಂಡು ಜಗಳ ಮಾಡ್ದೆ ಒಂದೇ ಯೋಚನೆಯಿಂದ ಕೆಲ್ಸನ ಶುರು ಮಾಡಿದ್ರಿ ಅಂದ್ರೆ ಈ ಸೂಜಿ ತಾನಾಗ್ತಾನೆ ವೇಗವಾಗಿ ಹೊಲ್ದ್ಬಿಡುತ್ತೆ. ಇದಂತೂ ತುಂಬಾ ಕಠಿಣ ಪರೀಕ್ಷೆ. ನಾವು ಪ್ರಯತ್ನ ಪಡ್ತೀವಿ, ಆದ್ರೆ ನಮ್ಮಿಂದೇನಾದ್ರೂ ತಪ್ಪಾದ್ರೆ ಏನಾಗುತ್ತೆ? ನೀವೇನಾದ್ರೂ ಈ ಪರೀಕ್ಷೆಯಲ್ಲಿ ಅಸಫಲರಾದ್ರೆ ನೀವು ಒಳ್ಳೆ ಕಲೆಗಾರರು ಆಗೋದೇ ಇಲ್ಲ. ನೀವಿಬ್ರು ಇದೇ ಕೋಣೆನಲ್ಲಿ ಈ ಕುರ್ತಾನ ಪೂರ್ತಿಯಾಗಿ ಹೊಲೆಯೋವರೆಗೂ ಇರ್ಲೇಬೇಕಾಗತ್ತೆ. ಹೀಗ್ ಹೇಳಿ ಚರಣ್ ಮತ್ತೆ ಶರಣ್ ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಹೊಲಿಗೆಯ ಕಾರ್ಯಾಲಯದ ಬಾಗಿಲನ್ನ ಮುಚ್ಚಿಬಿಡ್ತಾರೆ. ಗೋಪಾಲ್ ಮತ್ತೆ ಬಿರ್ಜು ಒಬ್ರನ್ನೊಬ್ರು ನೋಡ್ತಾರೆ. ಮೊದ್ಲು ಅವ್ರಿಗೇನು ಅರ್ಥ ಆಗೋದಿಲ್ಲ, ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅವರು ಕೆಲ್ಸ ಶುರು ಮಾಡ್ತಾರೆ. ಗೋಪಾಲ್ ಹೊಲಿಗೆಯ ಮೆಷಿನ್ ನಲ್ಲಿ ದಾರ ಪೋಣಿಸ್ತಾನೆ, ಆಮೇಲೆ ಬಟ್ಟೆ ಹೊಲಿಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಬಿರ್ಜು ಮೊದ್ಲು ಕಟಿಂಗ್ ಮಾಡ್ಬೇಕು ಅನ್ಕೋತಾನೆ. ಇಬ್ರು ಅಲ್ಲಿದ್ದ ಒಂದೇ ಕತ್ರಿಯನ್ನ ಕಿತ್ಕೋಬೇಕು ಅನ್ಕೋತಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಕತ್ರಿ ತುಂಬಾ ಬಿಸಿ ಆಗುತ್ತೆ. ಅದರಿಂದ ಇಬ್ಬರ ಕೈ ಸ್ವಲ್ಪ ಸುಟ್ಟ ಹಾಗಾಗುತ್ತೆ. ಅಲ್ಲಿದ್ದ ಬಟ್ಟೆಯ ಹೊಳಪು ಮಾಯ ಆಗತ್ತೆ. ಇದಂತೂ ತುಂಬಾ ಬಿಸಿಯಾಗಿ ಹೋಯ್ತು. ಬಿರ್ಜು, ನೀನ್ ಮತ್ತೆ ಅದೇ ತಪ್ಪನ್ ಮಾಡ್ತಿದ್ಯಾ? ನೀನ್ ಯಾಕೆ ನನ್ ಮಾತು ಕೇಳೋದಿಲ್ಲ? ಯಾವಾಗ್ಲೂ ನೀನ್ ಹೇಳಿದ್ದೆ ಆಗ್ಬೇಕು. ನೀನ್ ಒಬ್ನೇ ಎಲ್ಲ ನಿರ್ಧಾರ ಮಾಡ್ತಿದ್ಯಾ. ನಿನ್ನ ಹಠದಿಂದಾನೇ ಇದ್ರ ಬಣ್ಣ ಬದಲಾಗಿದ್ದು ಇಲ್ಲಿ. ಇಬ್ರು ಮತ್ತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಗೋಪಾಲ್ ಬಟ್ಟೆನ ಕಿತ್ಕೋತಾನೆ, ಮತ್ತೆ ಒಬ್ನೇ ಹೋಗಿ ಹೊಲಿಯೋ ಮಿಷಿನ್ ಮೇಲೆ ಕೂತ್ಕೋತಾನೆ. ಆದ್ರೆ ಪೆಡಲ್ ಸ್ವಲ್ಪನೂ ಅಲ್ಲಾಡೋದೇ ಇಲ್ಲ. ನನ್ನಿಂದ ಇದನ್ನ ಒತ್ತೋಕೆ ಆಗ್ತಾ ಇಲ್ಲ. ಇದೇ ರೀತಿ ಆದ್ರೆ ನಾವಿಬ್ರು ಬೆಳಿಗ್ಗೆವರೆಗೂ ಇಲ್ಲೇ ಇರ್ಬೇಕಾಗುತ್ತೆ. ಜಗಳ ಮಾಡೋದನ್ನ ನಿಲ್ಸು ಗೋಪಾಲ್. ನಾವ್ ಈ ಅಭ್ಯಾಸನ ಬದಲಾಯಿಸ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನಮ್ ಕೆಲ್ಸ ಆಗೋದೇ ಇಲ್ಲ. ಕೊನೆಗೂ ಅವರಿಬ್ರು ನಿರ್ಧಾರ ಮಾಡ್ತಾರೆ ತಮ್ಮ ತಮ್ಮ ಮಾತನ್ನ ಕೇಳ್ಬೇಕು ಅಂತ, ಮತ್ತೆ ಒಗ್ಗಟ್ಟಾಗಿ ಕೆಲ್ಸ ಮಾಡ್ಬೇಕು ಅಂತ. ಬಿರ್ಜು ಬಟ್ಟೆನ ಕಟ್ ಮಾಡೋ ಕೆಲ್ಸ ನೋಡ್ಕೋತಾನೆ, ಮತ್ತೆ ಗೋಪಾಲ್ ಅದನ್ನ ಹೊಲಿಯೋ ಕೆಲ್ಸ ಶುರು ಮಾಡ್ತಾನೆ. ಈಗ ಮಷೀನ್ ಆರಾಮಾಗಿ ಓಡಕ್ಕೆ ಶುರು ಮಾಡುತ್ತೆ. ನಿಧಾನವಾಗಿ ಎಲ್ಲಾ ಕೆಲ್ಸ ತಂತಾನೆ ಸರಿಯಾಗಿ ನಡೆಯುತ್ತೆ. ಅವರಿಬ್ರು ಒಟ್ಟಿಗೆ ಕೆಲ್ಸ ಮಾಡ್ತಾ ಮಾಡ್ತಾ ಹೊತ್ತು ಹೋಗಿದ್ದೇ ಗೊತ್ತಾಗೋದಿಲ್ಲ. ಮತ್ತವರಿಗೆ ಗೊತ್ತೇ ಆಗಿರೋದಿಲ್ಲ. ಆಗ್ಲೇ ರಾತ್ರಿ ಆಗ್ಬಿಟ್ಟಿರುತ್ತೆ. ಅವರ ಮುಖದಲ್ಲಿ ಆಯಾಸ ಕಾಣ್ತಿರುತ್ತೆ. ಮತ್ತವರು ಜಗಳನೂ ಮಾಡ್ತಾ ಇಲ್ಲ. ಗೋಪಾಲ್ ಆ ಸಮಯನ ನೆನ್ಪಿಸ್ಕೊಳ್ತಾನೆ. ಅವರಿಬ್ರು ತಮ್ಮ ವ್ಯಾಪಾರನ ಶುರು ಮಾಡಿದಾಗ ಬಿರ್ಜು ಯಾವಾಗ್ಲೂ ಅವನಿಗೆ ಸಹಾಯ ಮಾಡ್ತಾ ಇದ್ದ. ಬಿರ್ಜು, ನನ್ನ ಕ್ಷಮಿಸ್ಬಿಡು. ನಾನು ಯಾವಾಗ್ಲೂ ನಿನ್ ಮೇಲೆ ಕಿರ್ಚಾಡ್ತಾನೆ ಇದ್ದೆ. ನಾನು ಯಾವತ್ತೂ ನಿನ್ನ ಕಲೆ ವಿಚಾರನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಲೇ ಇಲ್ಲ. ಇಲ್ಲ ಗೋಪಾಲ್, ತಪ್ಪು ನಂದು ಇದೆ. ನಾನು ತುಂಬಾ ಹಠಮಾರಿ. ನೀನ್ ಏನಾದ್ರೂ ಹೇಳ್ದಾಗ ನಿನ್ ಮೇಲೆ ಅಹಂಕಾರ ತೋರ್ಸೋದಕ್ಕೆ ಉಲ್ಟಾ ಕೆಲಸ ಮಾಡ್ಬಿಡ್ತಿದ್ದೆ ಅಷ್ಟೇ. ಇಬ್ಬರಿಗೂ ತಮ್ಮ ತಪ್ಪಿನ ಅರಿವಾಗತ್ತೆ. ಅದಕ್ಕೆ ಒಬ್ರನ್ನೊಬ್ರು ಕ್ಷಮೆ ಕೇಳ್ತಾರೆ.
ಆಗ ಬಟ್ಟೆಯ ಹೊಳಪು ಕೂಡ ವಾಪಸ್ ಬಂದ್ಬಿಡುತ್ತೆ. ರೇಷ್ಮೆ ಕುರ್ತಾ ತುಂಬಾ ಹೊಳಿತಾ ತುಂಬಾ ಸುಂದರವಾಗಿ ಕಾಣುತ್ತೆ. ನೋಡು ಬಿರ್ಜು, ಜಾದು ಕೆಲಸ ಮಾಡ್ತಾ ಇದೆ. ಬಟ್ಟೆ ಮತ್ತೆ ಮೊದ್ಲಿನ ಹಾಗೆ ಹೊಳಿತಿದೆ. ಇದರರ್ಥ ನಮ್ಮ ಮನಸ್ಸು ಈಗ ಸ್ವಚ್ಛವಾಗಿದೆ. ಹೌದು ಅಣ್ಣ, ಇನ್ ಹೇಗೆ ಜುಡ್ವಾಪುರದ ಜನಗಳು ಕೆಲಸ ಮಾಡ್ತಾರೋ ನಾವು ಹಾಗೆ ಮಾಡೋಣ. ಇಬ್ರು ಹೊಸ ಹುರುಪಿನೊಂದಿಗೆ ಮತ್ತೆ ತಮ್ಮ ಕೆಲ್ಸನ ಶುರು ಮಾಡ್ತಾರೆ. ಈಗ ಒಬ್ರ ಮೇಲೊಬ್ರು ಅನುಮಾನ ಪಡೋದು ಬಿಟ್ಟು ಮತ್ತೊಬ್ಬರ ಕೆಲಸನ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಇದೇ ರೀತಿ ಕೆಲ್ಸ ಮಾಡ್ತಾ ಮಾಡ್ತಾ ರಾತ್ರಿನೂ ಕಳೆದು ಹೋಗುತ್ತೆ. ಮಾರನೇ ದಿನ ಬೆಳಗ್ಗೆ ಬಾಗಿಲು ತೆಗೆಯುತ್ತೆ. ಅವರೆದುರಿಗೆ ಚರಣ್ ಮತ್ತೆ ಶರಣ್ ನಿಂತಿರ್ತಾರೆ. ಅವರ ಜೊತೆ ಮಂತ್ರಿ ವಿಕ್ರಮ್ ಕೂಡ ಬಂದಿರ್ತಾನೆ. ಅವರೆಲ್ಲ ನೋಡ್ದಾಗ ಗೋಪಾಲ್ ಮತ್ತೆ ಬಿರ್ಜು ಒಂದೇ ಕಡೆ ನಿದ್ದೆ ಮಾಡ್ತಾ ಇರ್ತಾರೆ. ಮತ್ತೆ ರೇಷ್ಮೆ ಕುರ್ತಾನ ಗೊಂಬೆ ಮೇಲೆ ಹಾಕಿರ್ತಾರೆ. ಅದು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣ್ತಿದೆ. ಚರಣ್ ಮತ್ತೆ ಶರಣ್ ಇಬ್ರು ಒಳಗಡೆ ಬರ್ತಾರೆ. ಮತ್ತೆ ಗೋಪಾಲ್ ಮತ್ತೆ ಬಿರ್ಜುನ ಎಬ್ಬಿಸ್ತಾರೆ. ಇದಂತೂ ಅದ್ಭುತವಾಗಿದೆ. ಇಷ್ಟು ಸುಂದರವಾಗಿರೋ ಕುರ್ತಾನ ನನ್ನ ಜೀವನದಲ್ಲಿ ನೋಡೇ ಇಲ್ಲ. ಗೋಪಾಲ್, ಬಿರ್ಜು, ನಿಜವಾಗ್ಲೂ ಇದನ್ನ ನೀವಿಬ್ರೇ ಸೇರಿ ಮಾಡಿದ್ದ? ಇದು ನಮ್ಮ ಪರಿಶ್ರಮದ ಫಲ. ಆದ್ರೆ ಈ ಕೆಲಸನ ನಾವು ಒಬ್ರೇ ಮಾಡಕ್ಕಾಗ್ಲಿಲ್ಲ. ಜುಡ್ವಾಪುರದ ಜನಗಳು ನಮ್ಗೆ ಏಕತೆಯ ನಿಜವಾದ ಜಾದೂನ ತೋರಿಸಿದ್ರು. ನಿಜವಾದ ಜಾದು ಯಾವುದೋ ಮಂತ್ರದಂಡದಲ್ಲಿ ಇಲ್ಲ. ನಿಜವಾದ ಜಾದು ಇಬ್ರು ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರಲ್ಲಿದೆ. ನಾವಿಬ್ರು ನಮ್ಮ ಅಹಂಕಾರನ ಬಿಟ್ವಿ. ಅವಾಗ ನಮ್ ಕೆಲ್ಸ ಇನ್ನೂ ಚೆನ್ನಾಗಾಯ್ತು. ನೀವಿಬ್ರು ಈ ಪರೀಕ್ಷೆಯಲ್ಲಿ ಪೂರ್ತಿಯಾಗಿ ಸಫಲರಾಗಿದ್ದೀರಾ. ನೀವು ನಮ್ಮೂರಿನ ಜಾದೂ ರಹಸ್ಯನ ಕಲ್ತ್ಕೊಂಡ್ಬಿಟ್ರಿ. ಒಗ್ಗಟ್ಟೆ ಎಲ್ಲಕ್ಕಿಂತ ದೊಡ್ಡ ಜಾದು. ಇನ್ನು ನೀವು ನಿಮ್ಮ ಊರಿಗೆ ವಾಪಸ್ ಹೋಗ್ಬೋದು. ವಿಕ್ರಮ್ ರೇಷ್ಮೆ ಕುರ್ತಾನ ತಗೋತಾನೆ. ಅದಕ್ಕೆ ಬದಲಾಗಿ ಚಿನ್ನದ ನಾಣ್ಯಗಳಿಂದ ತುಂಬಿದ್ದ ಒಂದು ಚೀಲಾನ ಟೇಬಲ್ ಮೇಲೆ ಇಡ್ತಾನೆ. ಅವರ ಬದಲಾದ ನಡವಳಿಕೆ ನೋಡಿ ವಿಕ್ರಮ್ಗೆ ತುಂಬಾ ಸಂತೋಷ ಆಗುತ್ತೆ. ಗೋಪಾಲ್ ಮತ್ತೆ ಬಿರ್ಜು ಕೂಡ ಸಂತೋಷದಿಂದ ಒಬ್ರನ್ನೊಬ್ರು ಅಪ್ಕೋತಾರೆ. ಕೆಲವು ದಿನಗಳ ನಂತರ ಗೋಪಾಲ್ ಮತ್ತೆ ಬಿರ್ಜು ಇಬ್ಬರು ಸೇರಿ ತಮ್ಮ ಅಂಗಡಿಯನ್ನ ಒಗ್ಗಟ್ಟಾಗಿ ನಡೆಸ್ತಾ ಇರ್ತಾರೆ. ಈಗ ಆ ಜಾಗ ಮೊದಲಿಗಿಂತ ಕ್ಲೀನ್ ಆಗಿ ವ್ಯವಸ್ಥಿತವಾಗಿ ಕಾಣ್ತಿದೆ. ಮತ್ತೀಗ ಈ ಜಾಗದಲ್ಲಿ ಕೋಪ ಮತ್ತೆ ಜಗಳ ಯಾವುದೂ ಕಾಣ್ತಾ ಇಲ್ಲ. ಬಿರ್ಜು ಬಟ್ಟೆನ ಕಟ್ ಮಾಡೋ ಕೆಲ್ಸ ನೋಡ್ಕೊಂಡ್ರೆ ಗೋಪಾಲ್ ಒಂದು ನಿಮಿಷನೂ ನಿಲ್ಲಿಸದೆ ಮೆಷಿನ್ ಮೇಲೆ ಕೆಲಸ ಮಾಡ್ತಿದ್ದಾನೆ. ಅಂಗಡಿಲಿ ಯಾವಾಗ್ಲೂ ಜನ ತುಂಬಿರ್ತಾರೆ. ಅವರ ಬಟ್ಟೆ ಹೊಲಿಸೋದಕ್ಕೆ ಅಲ್ಲಿಗೆ ಬಂದಿರ್ತಾರೆ. ಇವಾಗ ನಮ್ ಕೆಲಸ ಎಷ್ಟು ಸುಲಭವಾಗಿ, ಎಷ್ಟು ಆನಂದ ಕೊಡ್ತಾ ಇದೆ. ಅಂಗಡಿ ಮುಂದೆ ಜನಗಳು ಸರತಿ ಸಾಲಲ್ಲಿ ನಿಂತಿದ್ದಾರೆ. ನಾವು ಜುಡ್ವಾಪುರ ಇಂದ ವಾಪಸ್ ಬಂದ್ಮೇಲೆ ಹೇಗ್ ಅನ್ನಿಸ್ತಿದೆ ಅಂದ್ರೆ ನಮ್ ಕೈನಲ್ಲಿ ಕೂಡ ಅದೇ ಜಾದು ಬಂದಿದೆ ಅಂತ. ಇನ್ನಾವು ಜಗಳ ಆಡೋದೇ ಇಲ್ಲ. ಒಟ್ಟಾಗಿ ಕೆಲಸ ಮಾಡೋಣ ಮತ್ತೆ ನಮ್ಮ ಊರಿನ ಹೆಸರನ್ನ ಬೆಳಗ್ಸೋಣ. ಒಬ್ರನ್ನೊಬ್ರು ಗೌರವ ಮತ್ತೆ ಸ್ನೇಹದ ದೃಷ್ಟಿಯಿಂದ ನೋಡ್ತಿರ್ತಾರೆ.